ನಾಲೆಗಳಿಗೆ ನೀರು, ಅಚ್ಚುಕಟ್ಟು ಪ್ರದೇಶದ ಎಲ್ಲ ನಾಲೆಗಳಿಗೆ ನೀರು, ಮೌನವಾಗಿರುವ ರಾಜ್ಯ ಸರ್ಕಾರಕ್ಕೆ, ಬಿಡಿಸದೆ ಮೌನವಾಗಿರುವ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ, ಮೌನವಾಗಿರುವ ಮಂಡ್ಯ ಡಿಸಿಗೆ, ಬಿಡಿಸದೆ ಮೌನವಾಗಿರುವ ಮಂಡ್ಯ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ, ಮಂಡ್ಯ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಬಿಡಿಸದೆ ಮೌನವಾಗಿರುವ ಅಯ್ಯಯ್ಯೋ ರೈತರಿಗೆ ಎತ್ತಕ್ಕಾಗಿ ಹೋರಾಟ ಏನಿಲ್ಲ ಬಿಡ ಜಾಬ್ ಇದೇನಿದು ಹಂಗ್ ಬಿಡ್ತದ ಓಪನ್ ಕ್ಯಾಮ್ರಾ ರೈತರ ಹೋರಾಟಕ್ಕೆ ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ನಾಲೆಗಳಿಗೆ ನೀರು ಬಿಡುವ ಕೆಆರ್ಎಸ್ ಅಚ್ಚುಕಟ್ಟು ಪ್ರದೇಶದ ಎಲ್ಲ ನಾಲೆಗಳಿಗೆ ನೀರು ಕೆಆರ್ಎಸ್ ಅಚ್ಚುಕಟ್ಟು ಪ್ರದೇಶದ ಎಲ್ಲ ನಾಲೆಗಳಿಗೆ ನೀರು ಅಯ್ಯಯ್ಯೋ ಎತ್ತಕ್ಕಾಗಿ ಹೋರಾಟ ಒಣಗುತ್ತಿರುವ ಬೆಳೆಗಳಿಗೆ ನೀರು ಬ್ಲಾಕ್ ವೈಟ್ ಬಲ್ ಆಟೋ ವೈಟ್ ಬಲ್ ನಿಲ್ತಿದೆ ಹಂಗೆ ಆಟೋ ವೈಟ್ ಆಟೋ ಬೈಕ್ ಮೌನವಾಗಿರುವ ಜಿಲ್ಲೆ ಜನಪ್ರತಿನಿಧಿಗಳಿಗೆ ಕೆಆರ್ಎಸ್ ಅಚ್ಚುಕಟ್ಟು ಪ್ರದೇಶದ ಎಲ್ಲ ನಾಲೆಗಳಿಗೆ ನೀರು ಕೆಆರ್ಎಸ್ ಅಚ್ಚುಕಟ್ಟು ಪ್ರದೇಶದ ಎಲ್ಲ ನಾಲೆಗಳಿಗೆ ನೀರು ಅಯ್ಯಯ್ಯೋ ಎತ್ತಕ್ಕಾಗಿ ಹೋರಾಟ ಕೆಆರ್ಎಸ್ ಅಚ್ಚುಕಟ್ಟು ಪ್ರದೇಶದ ನಾಲೆಗಳಿಗೆ ನೀರು ಒಣಗುತ್ತಿರುವ ಬೆಳೆಗಳಿಗೆ ನೀರು ಮಂಡ್ಯ ಡಿಸಿಗೆ ನೀರು ಬಿಡಿಸದೆ ಮೌನವಾಗಿರುವ ಮಂಡ್ಯ ಡಿಸಿಗೆ ನೀರು ಬಿಡಿಸದೆ ಮೌನವಾಗಿರುವ ಮಂಡ್ಯ ಎಲ್ಲ ಜನಪ್ರತಿನಿಧಿಗಳಿಗೆ ನೀರು ಬಿಡಿಸದೆ ಮೌನವಾಗಿರುವ ರಾಜ್ಯ ಸರ್ಕಾರಕ್ಕೆ ಎತ್ತಕ್ಕಾಗಿ ಹೋರಾಟ ವಿರೋಧಿ ರಾಜ್ಯ ಸರ್ಕಾರಕ್ಕೆ ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಬೇಕು ಎಲ್ಲ ನಾಲೆಗಳಿಗೂ ನೀರು ಎಲ್ಲ ನಾಲೆಗಳಿಗೂ ನೀರು ಮಂಡ್ಯ ಡಿಸಿಗೆ ಮಂಡ್ಯ ಜಿಲ್ಲಾಧಿಕಾರಿಗೆ ಒಟ್ಟಾರೆ ಜಿಲ್ಲಾಡಳಿತ ವಿಶೇಷವಾಗಿ ಜಿಲ್ಲಾಧಿಕಾರಿ ಏನ್ ಹೇಳ್ತಾರೆ ಅಂದ್ರೆ ಕುಡಿಯೋ ನೀರಿಗೆ ಆದ್ಯತೆ ಕೊಡ್ತೀವಿ ಅಂತ. ಡಿಸಿ ಅವ್ರಿಗೆ ಹೇಳುವಂಥದ್ದು ನಿಮ್ ಸ್ಥಾನದ ಬಗ್ಗೆ ಗೌರವ ಇಟ್ಟು ಹೇಳ್ತೀನಿ. ಕನ್ನಂಬಾಡಿ ಕಟ್ಟೆ ಕಟ್ಟೋದಕ್ಕೆ ಯಾವುದಕ್ಕೆ ಅಂತ ಸ್ಪಷ್ಟೀಕರಣ ಕೊಡಿ. ಮೊದಲು ನಿಮ್ ಅಲ್ಲೇ ಇರುವಂತ ಕೆಲಸನ ನೀವು ಬ್ರಿಟಿಷರು ಆಳ್ವಿಕೆಲಿಲ್ಲ, ಪ್ರಜಾತಂತ್ರ ವ್ಯವಸ್ಥೆ ಒಳಗಿದ್ದೀರಿ. ಜಿಲ್ಲಾಧಿಕಾರಿಗಳೇ ಕುಡಿಯೋ ನೀರಿಗೆ ಬೆಂಗಳೂರಿಗೆ ಅಣೆಕಟ್ಟೆ ಕಟ್ಟಿಲ್ಲ. ಮಂಡ್ಯ ರೈತರ ಕೃಷಿಗೆ ವಿಶೇಷ ಕೃಷಿ ಕಟ್ಟದಂತದ್ರ ಬಗ್ಗೆ ಮಾತನಾಡ್ತಾ ನೀವು ಪರೋಕ್ಷವಾಗಿ ಮಂಡ್ಯ ರೈತರನ್ನ ಕೆಣುತ್ತಾ ಇದ್ದೀರಿ. 6ನೇ ಯೋಜನೆಗೆ ಒಪ್ಪಿಗೆ ಕೊಡಿ ಅಂತ ಹೇಳ್ತೀರಿ. ಯಾರ ಅಪ್ಪನ ಮನೆ ಒಪ್ಪಿಗೆ ಅದು? ಡಿಸಿಗೆ ಬಹಳ ಜವಾಬ್ದಾರಿತ್ವ ಹೇಳ್ತೀನಿ. ನೀವು ಒಂದೊಂದು ಹೆಜ್ಜೆನೂ ತಳುಕ್ ಮಾಡೋದ್ ಬಿಡ್ಬೇಕು, ವಾಸ್ತವಕ್ಕೆ ಬರ್ಬೇಕು. ರೈತರ ವಿರುದ್ಧ ನೀವು ಪ್ರಚೋದನೆ ಕೊಡ್ತಾ ಇದ್ರಿ. ಆ ಪ್ರಚೋದನೆ ನಿಲ್ಲಿಸೋದು ಕಷ್ಟ ಆಗುತ್ತೆ. ಮತ್ತೆ ನೀರಾವರಿ ಸಲಹಾ ಸಮಿತಿ ಇವತ್ತು ವಿಧಾನಸೌಧ ಕರೆದವ್ರಂತೆ. ನೀರಾವರಿ ಸಲಹಾ ಸಮಿತಿ ಯಾಕಬೇಕು? ಕನ್ನಂಬಾಡಿ ಕಡೆ 86 ಅಡಿ ಇದೆ, ನೀರ್ ಬಿಟ್ಟು ಬೆಳೆ ಉಳಿಸ್ಬೇಕು. ಬರ್ಲಿ ಅವರು ಸುಮ್ಮನೆ ಒಂದು ವೈಮಾನಿಕ ಯಾವ ಸಮೀಕ್ಷೆ ಏನೋ ಮಾಡ್ಲಿ. ಎಲ್ಲ ಇರೋ ನೀರೈತೆ, ಕಬ್ಬೆಲ್ಲ ಒಣಗೈತೆ, ಏನು ಸಿಗಲ್ಲ ನಮ್ಗೆ. ಇಂಥ ಪರಿಸ್ಥಿತಿಲು ನಮ್ಮವರು ಅಂತ ಹೇಳ್ತೀವಲ್ಲ, ಈ ಮುಟ್ಟಾಳ್ರಿಗೆ ಎಚ್ಚರಿಕೆ ಹೇಳ್ತೀನಿ. ನೀರು ಇವತ್ತು ಬೀಳಲಿಲ್ಲ ಅಂದ್ರೆ ಬೇರೆ ರೀತಿಯ ಚಳುವಳಿ ಮಾಡ್ತೀವಿ. 87 ಅಡಿಯಾಗ 15,000 ಕ್ಯೂಸೆಸ್ ಬರ್ತಾವೆ. 6 ನಾಟಕ ಆಡ್ತಾ ಕೂತವ್ರೆ ನಮ್ಮ ಜಿಲ್ಲೆ ಜನಪ್ರತಿನಿಧಿಗಳು, ರಾಜ್ಯ ಸರ್ಕಾರ, ಜಿಲ್ಲಾ ಉಸ್ತುವಾರಿ ಮಂತ್ರಿ. ನಾಟಕೀಯವಾಗಿ ಇವತ್ತು ಕಾವೇರಿ ನೀರಾವರಿ ಸಲಹಾ ಸಮಿತಿ ಸೇರವ್ರೆ. ಯಾವ ಸಲಹಾ ಸಮಿತಿನ ಬೇಕಾಗಿರೋ ತಕ್ಷಣ ನೀರೆತ್ಬೇಕು, ನಮ್ ಬೆಳೆಗಳೆಲ್ಲ ಒಣಗ್ತಾವೆ. 1 ತಿಂಗಳ ಮೇಲೆ ಹತ್ತಿನಾಗದೆ ಎಲ್ಲಾ ನಾಲೆಗಳಿಗೂ ನೀರಿಟ್ಟಿ ನಾಟಕ ಆಗ್ತಾವ್ರೆ. ಈಗ ವಿಸಿ ನಾಲೆ ರಿಪೇರಿ ಮಾಡ್ತಾ ಇದೀವಿ ಅಂತ. ನಮ್ಗೆ ಯಾವ ರಿಪೇರಿ ಬಂದಷ್ಟು ನೀರ್ ಬರಲಿ. ತಕ್ಷಣ ಇವತ್ತು ಸಾಯಂಕಾಲ ನೀರ್ ಎತ್ತಲಿಲ್ಲ ಅಂದ್ರೆ ನಾಳೆ ಬೇರೆ ರೂಪದ ಉಗ್ರ ರೀತಿಯ ಚಳವಳಿಯನ್ನು, ಅಸಹಕಾರ ಚಳವಳಿಯನ್ನ ಮಾಡ್ತೀವಿ.